ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಥಾಯ್ಲೆಂಡ್ನಿಂದ ಹೈಡ್ರೋ ಗಾಂಜಾ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡುತ್ತಿದ್ದ ಪೆಡ್ಲರ್ಗಳನ್ನು ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೇರಳ ಮೂಲದ ಮುಜಾಹಿದ್ ಹಾಗೂ ಆಜಾದ್ ಬಂಧಿತ ಆರೋಪಿಗಳು ಅಂತ ಗೊತ್ತಾಗಿದೆ. ದಾಳಿ ವೇಳೆ ಬಂಧಿತರಿಂದ 5 ಕೋಟಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾವನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಹಿಂದಿ ವಾಲಗಳ ಕಿರಿಕ್ ಹೆಚ್ಚಾಗುತ್ತಲೇ ಇದ್ದು ಕನ್ನಡ ನಾಡಿನಲ್ಲೇ ಇದ್ದು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನ ವರ್ತೂರಿನ ಮಧುರಾ ನಗರದಲ್ಲಿ ಘಟನೆ ನಡೆದಿದೆ. ಸಲೂನ್ ಸೆಂಟರ್ಗೆ ಹೋಗಿದ ವೇಳೆ ಕನ್ನಡ ಮಾತಾಡಿ ಎಂದದ್ದಕ್ಕೆ ಹಿಂದಿ ಲೇಡಿ ಕಿರಿಕ್ ಮಾಡಿದ್ದು, ಇದು ಇಂಡಿಯಾ, ಹಿಂದಿ ಮಾತನಾಡ್ತೇನೆ ಎಂದು ದರ್ಪ ತೋಡಿದ್ದಾಳೆ. ನಾಳೆ ತೋರಿಸ್ತೀನಿ ಕನ್ನಡದವ್ರು ಗೊತ್ತೇನು ಅಂತ, ಕನ್ನಡದವ್ರು ಗೊತ್ತೇನು ಅಂತ ನಾಳೆ ತೋರಿಸ್ತೀನಿ. हिंदी इंडिया में रहता है हिंदी बोल, हिंदी इंडिया में रहता है हिंदी बोल, हिंदी इंडिया में रहता है हिंदी बोल. क्या कन्नड़ बोला है बेंगलुरु? निकल यहाँ से निकल यहाँ से. ಮಾತಾಡು, ಏನ್ ಮಾತಾಡ್ತಿ ಮಾತಾಡು, ಮಾತಾಡು ಮಾತಾಡೋ ಮಾತಾಡೋ. ಕನ್ನಡ ಮಾತಾಡು, ಕನ್ನಡ ಮಾತಾಡು ಮೊದ್ಲು. ಹಿಂದಿ ನಾಯಿಗಳ ಹಿಂದಿ ಡಾಗ್, ನಿಂಗ್ ನಾಳೆ ತೋರಿಸ್ತೀನಿ ಏನು ಅಂತ. ಕನ್ನಡದವ್ರು ಗೊತ್ತೇನು ಅಂತ ತೋರಿಸ್ತೀನಿ. ಕನ್ನಡದಲ್ಲಿ ಮಾತಾಡು, ಮಾತಾಡು ಕನ್ನಡದಲ್ಲಿ ಮಾತಾಡು, ಮಾತಾಡು ಕನ್ನಡ. ಇದು ವರ್ತೂರ್ ಮಧುರಾ ನಗರದಲ್ಲಿ ನಾನಿವಾಗ ಟ್ರಿಮ್ ಮಾಡ್ಸೋಣ ಅಂತ ಹೋಗಿದೆ. ಅಲ್ಲಿ ಇಬ್ರಾಳು ಹಿಂದಿಯವರೇ ಇದ್ರು. ನಾನೇನು ಹೇಳಿದ್ರೆ ಅವರು ಕಟಿಂಗ್ ಮಾಡೋರ್ ಪಾಪ ಏನು ಮಾತಾಡಿಲ್ಲ, ಇರೋದ್ ಹೇಳ್ಬೇಕು. ನಾನು ಸುಮ್ನೆ ಅವ್ರ ಮೇಲೆ ಅಪವಾದ ಹೊಸದಲ್ಲ. ಕಟಿಂಗ್ ನನಗೆ ಟ್ರಿಮ್ ಮಾಡ್ತಿದ್ರಲ್ಲ, ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ. ಅವ್ರು ಅದಕ್ಕೆ ನಾನು ಕನ್ನಡ ಬರೋರ್ನ ಯಾರನ್ನಾದ್ರು ಕರೀರಿ ಅಂತ ನಾನು ಕರೆದಿದ್ಕೆ ಅಲ್ಲೊಬ್ರು ಲೇಡೀಸ್ ಕೂತಿದ್ರು, ಅವರು ಹಿಂದಿಯವರು. ನಾಳೆ ತೋರಿಸ್ತೀನಿ ಕನ್ನಡದವ್ರು ಗೊತ್ತೇನು. ಉದ್ಯಮಿ ಡಾಕ್ಟರ್ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ರಾಜ್ಯ ಸರ್ಕಾರ ರಚಿಸಿರುವ ಎಸ್ಐಟಿ ತನಿಖೆ ನಡುವೆಯೇ ಕೇರಳ ಪೊಲೀಸರು ರಹಸ್ಯವಾಗಿ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಕೇರಳ ಸರ್ಕಾರದ ಸೂಚನೆ ಮೇರೆಗೆ ಕೇರಳದ ಪೊಲೀಸ್ ಅಧಿಕಾರಿಗಳು ರಾಜ್ಯಕ್ಕೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಿಸಿದ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಕೇರಳ ಪೊಲೀಸ್ ಅಧಿಕಾರಿಗಳು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭೇಟಿಯಾಗಿ ಎಸ್ಐಟಿ ತನಿಖೆಯ ಮಾಹಿತಿ ಪಡೆದಿದ್ದಾರೆ. ಇನ್ನು ಕೇರಳದಲ್ಲೂ ಹೆಚ್ಚಿನ ಹಣ ಹೂಡಿಕೆ ಮಾಡಿದ್ದ ಹಿನ್ನೆಲೆ ಅವರ ಆತ್ಮಹತ್ಯೆಗೆ ಕಾರಣವಾದ ಅಂಶಗಳನ್ನು ತಿಳಿಯಲು ಕೇರಳ ಸರ್ಕಾರ ಮುಂದಾಗಿದೆ. ಈ ಸಂಬಂಧ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಕೇರಳ ಸಿಎಂ ಪತ್ರ ಬರೆದಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅರೆಸ್ಟ್ ಆಗಿದ್ದಂತೆ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ವೈರಲ್ ಆದ ವಿಡಿಯೋದಲ್ಲಿ ಬಿಕ್ಲು ಶಿವ ಮತ್ತು ಜಗ ಮೊದಲಿಗೆ ಆತ್ಮೀಯರಾಗಿದ್ರು, ನಂತರ ಇಬ್ಬರ ನಡುವೆ ವೈಮನಸ್ಸು ಮೂಡಿಬಂದಿದೆ. ಈ ವೈಮನಸ್ಯಕ್ಕೆ ಮಲಯಾಳಿ ಅಜಿತ್ ಎನ್ನುವ ವ್ಯಕ್ತಿ ಕಾರಣನಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಮಲಯಾಳಿ ಅಜಿತ್ ಇಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿಸಲು ಸಂಚು ರೂಪಿಸಿದ್ದಾನೆ. ತನ್ನ ಬಲಗೈ ಬಂಟ ಎಂದು ಹೇಳಲಾಗುತ್ತಿರುವ ಆಟೋ ಜೈನನ್ನ ಮುಂದಿಟ್ಟು ಜಗಳ ತಂದಿಟ್ಟಿದ್ದಾನೆ. ಈ ವೈರಲ್ ವಿಡಿಯೋ ಇದೀಗ ತನಿಖೆಗೆ ಹೊಸ ತಿರುವು ತಂದುಕೊಟ್ಟಿದೆ. ಸದ್ಯ ಭೈರತಿ ಬಸವರಾಜ್, ಕಿರಣ್, ಜಗ್ಗಾ, ಅಜಿತ್ ಸೇರಿ 20 ಜನರನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. Don told you both speak together. You both become one. That is correct. You have to speak. So I was sleeping in my home. So Don ande. Don andido. Jagga ondu Jagga. Jagga Don illa. ನಾನೊಂದು ಇರ್ಬೋದು ಜಗಕ್ಕೆ ರೌಡಿ ಚೊಲ್ಲಾದೆ ರೌಡಿ ಚೊಲ್ಲಾದೆ ದಾನ್ ಅಂದ್ರೆ ಚೊಲ್ಕೊಳ್ಳಾದೆ ಜಗ ದಾನ್ ಅಂದ್ರೆ ಯಾರು ದಾನ್ ಒಂದು ದಾನ್ ದಾನ್ ನಾ ಜरूरी था ಎಬಿ ಚೊಲ್ವೇನಿ ಎಬಿ ಚೊಲ್ವೇನಿ ಫ್ರೆಂಡ್ ಬೇ ಎಬಿನ ಫ್ರೆಂಡ್ ಇಲ್ಲ ನೀ ಫ್ರೆಂಡ್ ಇಲ್ಲ. ಮದುವೆಗೂ ಮುನ್ನ ಹುಡುಗ ಹುಡುಗಿ ಅಪರಿಚಿತರು ದೈಹಿಕ ಸಂಬಂಧ ಬೆಳೆಸುವಾಗ ಎಚ್ಚರ ವಹಿಸಿ ಅಂತ ಸುಪ್ರೀಂ ಕೋರ್ಟ್ ಸಲಹೆ ನೀಡಿದೆ. ವಿವಾಹಿತನೆಂಬುದನ್ನ ಮುಚ್ಚಿಟ್ಟು ಮದುವೆಯಾಗೋದಾಗಿ ನಂಬಿಸಿ ವ್ಯಕ್ತಿ ಮಹಿಳೆ ಜೊತೆ ಲೈಂಗಿಕ ಸಂಪರ್ಕ ಹೊಂದಿದ್ದ ಪ್ರಕರಣದ ವಿಚಾರಣೆ ನ್ಯಾಯಮೂರ್ತಿ ವಿವಿ ನಾಗರತ್ನ ಉಜ್ವಲ್ ಭುಯಾನ್ ಅವರ ಪೀಠ ನಡೆಸ್ತಾ ಇತ್ತು. ಆಗ ಪೀಠ ಮದುವೆಯಾಗದೇ ಇರುವವರು ಪರಸ್ಪರ ಅಪರಿಚಿತರು ಎಷ್ಟೇ ಆತ್ಮೀಯತೆ ಇದ್ರೂ ದೈಹಿಕ ಸಂಪರ್ಕ ಬೆಳೆಸುವ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಈ ಮಾತು ಹಳೆಯ ಕಾಲದ್ದೆನಿಸಿದ್ರೂ ಕೂಡ ವಾಸ್ತವ ಅಂತ ಹೇಳಿದೆ.
ಆಸ್ತಿ ವಿಚಾರಕ್ಕೆ ಪಾಪಿ ಮಗ ತಂದೆಯನ್ನೇ ಕೊಂದಿದ್ದಾನೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ಘಟನೆ ನಡೆದಿದೆ. ಮುನಿಕೃಷ್ಣಪ್ಪನಿಗೆ 3 ಮಕ್ಕಳು ಇದ್ರು. ಅವರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಸಂಪಾದಿಸಿದ್ದರು ಎಂದು ತಿಳಿದು ಬಂದಿದೆ. ಕೆಲ ಆಸ್ತಿಯನ್ನ ಮೊಮ್ಮಕ್ಕಳ ಹೆಸರಿಗೆ ವಿಲ್ ಮಾಡಿದ್ದಕ್ಕೆ 2 ಮಕ್ಕಳು ಸಿಟ್ಟುಗೊಂಡಿದ್ರು. ಈ ವಿಚಾರಕ್ಕೆ 2 ದಿನದ ಹಿಂದೆ ಮನೆಯಲ್ಲೇ ಜಗಳ ನಡೆದಿತ್ತು. ಜಗಳ ತೀವ್ರಗೊಂಡಾಗ ಮೋಹನ್ ಕುಮಾರ್ ತಂದೆಗೆ ಚಾಕು ಇರಿದಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಹಾಕಿ ಸ್ಟಿಕ್ ಮತ್ತು ರಾಡ್ನಿಂದಲೂ ಹಲ್ಲೆ ನಡೆಸಿದ್ರು ಎಂಬ ಶಂಕೆ ವ್ಯಕ್ತವಾಗಿದೆ. ಗಾಯಗೊಂಡಿರುವ ಮುನಿಕೃಷ್ಣಪ್ಪ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಸದ್ಯ ಪೊಲೀಸರು ಕೇಸ್ ದಾಖಲಿಸಿ ಆರೋಪಿ ಪತ್ತೆಗೆ ಬಲೆ ಬೀಸಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಈ ಬಾರಿ ಹುಟ್ಟುಹಬ್ಬವನ್ನ ಕುಟುಂಬದವರ ಜೊತೆ ಸಂಭ್ರಮದಿಂದ ಆಚರಿಸಲು ಸಾಧ್ಯವಾಗದೆ ನಟ ದರ್ಶನ್ ಬೇಸರಗೊಂಡಿದ್ದಾರೆ. ಜೈಲು ಪರಿಸ್ಥಿತಿಯಲ್ಲೇ ಬರ್ತ್ಡೇ ಕಳೆದಿದ್ದು ಅಭಿಮಾನಿಗಳು ಸಂಭ್ರಮದಿಂದ ದೂರ ಉಳಿಯಬೇಕಾಯಿತು. ನಿನ್ನೆ ದರ್ಶನ್ ಭೇಟಿ ಮಾಡಲು ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಆಗಮಿಸಿದ್ರು. ಮಗನನ್ನ ನೋಡಿದ ದರ್ಶನ್ ಭಾವುಕರಾದ್ರು. ಬಳಿಕ ಪತ್ನಿ ವಿಜಯಲಕ್ಷ್ಮಿಯೊಂದಿಗೆ ಕೆಲ ಹೊತ್ತು ಮಾತನಾಡಿದ ದರ್ಶನ್ಗೆ ಕುಟುಂಬಸ್ಥರು ಧೈರ್ಯ ತುಂಬಿದ್ದಾರೆ. ಜಾಮೀನು ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ದ ಪವಿತ್ರ ಗೌಡಗೆ ನ್ಯಾಯಾಲಯದಿಂದ ಬೇಲ್ ದೊರಕದ ಹಿನ್ನೆಲೆ ದೊಡ್ಡ ಆಘಾತವಾಗಿದೆ. ಬೇಲ್ ಅರ್ಜಿ ತಿರಸ್ಕೃತವಾದ ಬಳಿಕ ಜೈಲೇ ಗತಿ ಎಂದು ಪವಿತ್ರ ಬೇಸರದಲ್ಲಿದ್ದಾರೆ. ಜೈಲು ಜೀವನ ಮುಂದುವರಿಸಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಜೈಲಿನಲ್ಲೇ ಕಣ್ಣೀರಾಗಿದ್ದಾಳೆ. ಸಹ ಬಂದಿಗಳೊಂದಿಗೆ ಹೆಚ್ಚಿನ ಮಾತುಕತೆ ನಡೆಸದೆ ಯಾರೊಂದಿಗೂ ಬೆರೆಯದೆ ಏಕಾಂಗಿಯಾಗಿ ಕುಳಿತಿರುವುದು ತಿಳಿದು ಬಂದಿದೆ. ಚೋರ್ಲಾಘಾಟ್ ಪ್ರದೇಶದಲ್ಲಿ ನಡೆದಿದ್ದ 400 ಕೋಟಿ ರೂಪಾಯಿ ರಾಬರಿ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಚೋರ್ಲಾಘಾಟ್ನಲ್ಲಿ 400 ಕೋಟಿ ರೂಪಾಯಿ ದರೋಡೆ ನಡೆದಿರುವುದಕ್ಕೆ ಸೂಕ್ತ ಸಾಕ್ಷ್ಯ ಸಿಕ್ಕಿಲ್ಲವೆಂದು ತಿಳಿದು ಬಂದಿದೆ. ಕಂಟೈನರ್ ಸಾಗಾಟ ಹಾಗೂ ಭಾರೀ ಮೊತ್ತದ ಹಣ ದರೋಡೆಗೊಂಡಿದೆ ಎಂಬ ಆರೋಪಕ್ಕೂ ದೃಢವಾದ ಆಧಾರಗಳಿಲ್ಲ. 400 ಕೋಟಿ ರಾಬರಿ ಕೇಸ್ನಲ್ಲಿ ಬಂಧಿತರಾಗಿದ್ದ ಎಲ್ಲಾ ಆರೋಪಿಗಳನ್ನು ದೋಷಮುಕ್ತಗೊಳಿಸುವಂತೆ ಎಸ್ಐಟಿ ವರದಿ ನೀಡಿದೆ. ರಾಬರಿ ನಡೆದಿರುವುದಕ್ಕೆ ದೃಢವಾದ ಸಾಕ್ಷ್ಯ ಲಭ್ಯವಾಗಿಲ್ಲ ಅಂತ ಸ್ಪಷ್ಟಪಡಿಸಲಾಗಿದೆ.